ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಏನ್ ಮ್ಯಾಮ್ ಫುಲ್ ದೇವ್ರಿಗೆ ನಮಸ್ತೆ ಮಾಡ್ತಾ ಇದ್ದೀರಾ? ನಮಸ್ತೆ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ಯಾಕಪ್ಪ ಈ ನಮಸ್ಕಾರ ಅಂತ ಅನ್ಕೊಂಡ್ರ, ಡೈಲಿ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೀನಿ. ಇವತ್ತು ತುಂಬ ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಬೇರೆ ಥರ ಎಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಖಂಡಿತ ಈ ಪ್ಲ್ಯಾನ್ ಇರಲಿಲ್ಲ, ಈ ತಲೆ ಓಡಿಸಿರ್ಲಿಲ್ಲ ನಾನು. ನಮ್ಮ ಮ್ಯಾಮು ಸಿಕ್ಕಾಬಟ್ಟೆ ಫೋರ್ಸ್ ಮಾಡಿದ್ರು. ಹಾಗಾಗಿ ನಾನಿವತ್ತು ಅಂದ್ಕೊಂಡಿದ್ದೀನಿ. ಮ್ಯಾಮ್ ಏನಂತ ನೀವು ಹೇಳ್ಬಿಡಿ. ನೀವು ನನಗ್ ಫೋಟೋ ಕೊಟ್ಟಿದ್ರಿ ಒಂದು ನಿಮ್ ಬರ್ತಡೇ ದಿನ. ಆ ಫೋಟೋನ ನೀವು ಹೇಳಿದ್ರಿ ನಿಮ್ ಮನೆಗ್ ಕರ್ಕೊಂಡೋಗಿ ರಾಯರ್ನ ಅಂತ ಹೇಳಿದ್ರಿ. ಹಾಗೆ ಆಯ್ತು, ನಾನ್ ರಾಯರ್ನ ನಮ್ಮ ಮನೆಗ್ ಕರ್ಕೊಂಡೋದೆ. ಕರ್ಕೊಂಡೋಗಾದ್ಮೇಲೆ ನಂಗೊಂದ್ 2 ದಿಂದ 3 ದಿನಕ್ಕೆ ಒಂದು ಒಳ್ಳೆ ಇದೆ ಆಯ್ತು. ಇವತ್ತು ಮ್ಯಾಮು ಅವ್ರಿಗೆ ಆಗಿರುವಂತ ಒಂದು ಅನುಭವನ ಅವರು ಇವತ್ತು ಹೇಳ್ಕೋಬೇಕು ಅಂತ ಬಂದಿದ್ದಾರೆ. ಏನ್ ಮ್ಯಾಮ್, ಏನಾಗಿದೆ ಹೇಳಿ. ಮ್ಯಾಮ್, ನೀವು ಅವತ್ತು ನನ್ಗೆ ಏನ್ ನಿಮ್ ಬರ್ತಡೇ ದಿನ ನನ್ಗೂ ಒಂದು ರಾಯರ್ ಫೋಟೋ ಕೊಟ್ರಿ, ಹಾಗೆ ಕೆಲವೊಬ್ರಿಗೂ ರಾಯರ್ ಫೋಟೋ ಕಳ್ಸ್ಕೊಟ್ರಿ ಅವತ್ತು. ಬಟ್ ಅವತ್ತಿನ ದಿವಸ ನಾನ್ ತಗೊಂಡೋಗ ಆದ್ಮೇಲೆ ನಮ್ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿ ಎಲ್ಲ ಆಯ್ತು. ಅದಾದ್ಮೇಲೆ ಒಂದು 2-3 ಡೇಸ್ ನೆಕ್ಸ್ಟ್ ಸಂಡೇಗೆ ನಾವು ಏನ್ ಅನ್ಕೊಂತೀವಿ ಅಂದ್ರೆ, ನಮ್ಗೆ ಆ ಪ್ಲಾನೇ ಇರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ತುಂಬಾ ದಿನದಿಂದ ಯೋಚನೆ ಮಾಡಾರಿ ಸುಮ್ನೆ ಹಾಕ್ಬಿಡ್ತಾ ಇದ್ವಿ. ಬಟ್ ನಮ್ಮ ಹತ್ರ ಏನು ಕೋಟ್ಯಾಧಿಪತಿಗಳಂತಾನು ಏನು ಇಲ್ಲ. ಬಟ್ ಯೂಶಲಿ ಏನು ಹಂಗ ಆಯ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತು ಅಷ್ಟೇ. ಸೊ ಹಾಗಾಗಿ ಸಂಡೇ ಹೋಗಿ ನಾವು ಒಂದು ಕಾರ್ ಬುಕ್ ಮಾಡ್ಕೊಂಡ್ವಿ. ಕಾರ್ ಬರೋದಕ್ಕೆ ಇನ್ನೂ ಒಂದ್ 3 months ಆಗತ್ತೆ. ರಾಯರ್ ಕೃಪೆಯಿಂದ ಅನ್ಕೊಂತಾ ಇದ್ವಿ, ಬಟ್ ತಗೊಂಡಿರ್ಲಿಲ್ಲ. ಬಟ್ ಅದ್ ರಾಯರ್ ಬಂದಾದ್ಮೇಲೆ ನನ್ಗ ಇದ್ದಿದ್ದ ಒಂದು ಪ್ಲಾನ್. ಸೊ ಹಂಗಾಗಿ ಅದೊಂದು ನನ್ಗೆ ನೆರವೇರಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮ್ಯಾಮು ಅವರ ಅನುಭವನ ಶೇರ್ ಮಾಡ್ಕೊಂಡ್ರು. ಏನಪ್ಪಾ ಅಂತ ಅಂದ್ರೆ, ಅವರು ಸ್ವಲ್ಪ ವಿಡಿಯೋದಲ್ಲೆಲ್ಲ ಮಾತಾಡಕ್ಕೆ ಸ್ವಲ್ಪ ಭಯ ಬೀಳ್ತಾರೆ, ನರ್ವಸ್ ಆಗ್ತಾರೆ. ಕಾರಣ ಇಷ್ಟೇ, ಅವರು ಅಷ್ಟೊಂದು ವಿಡಿಯೋದಲ್ಲೆಲ್ಲ ಯಾವತ್ತು ಬಂದವ್ರಿಲ್ಲ. ಇವಾಗ ನನ್ ಸವಾಸ ಮಾಡಿ ವಿಡಿಯೋ ಬಂದ್ಬಿಟ್ರು ಅವರು. ಅವ್ರ ಮನೆಗೆ ನಾನು ಬರ್ತಡೇ ದಿನ ಅಂದ್ರೆ ನನ್ನ ಬರ್ತಡೇ ದಿನ ಅವ್ರಿಗೂ ನಾನು ಒಂದು ಫೋಟೋನ ಕೊಟ್ಟಿದ್ದೆ. ಅವ್ರ ಪಾಪ ಏನೂ ಕೇಳಲಿಲ್ಲ, ನನ್ಗೆ ಏನೋ ಗೊತ್ತಿಲ್ಲ ಕೊಡ್ಬೇಕು ಅನ್ಸ್ತು. ತಗೊಳ್ಳಿ ಮ್ಯಾಮ್ ಅಂತ ಅವ್ರಿಗೆ ಕೊಟ್ಟೆ. ಅವ್ರು ತುಂಬಾ ಖುಷಿ ಪಟ್ರು. ಅದಾದ್ಮೇಲೆ ರಾಯರು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರು ಏನೋ ಒಂದ್ ಮನ್ಸಲ್ಲಿ ಅನ್ಕೊಂಡಿದ್ರಂತೆ. ನೋಡಿದ್ರೆ ಅದು ಆಗಿದೆ. ಅಂದ್ರೆ ಅವರ ಒಂದು ಆಸೆ, ನಮ್ಮ ಮನೇಲಿ ಒಂದು ಹಳೆ ಕಾರ್ ಇದೆ, ನಾವ್ ಆದಷ್ಟು ಬೇಗ ಒಂದು ಹೊಸ ಕಾರ್ ತಗೋಬೇಕಪ್ಪ ರಾಯರೇ ಅಂತ ಅವ್ರು ಮನ್ಸಲ್ಲಿ ಅನ್ಕೊಂಡು ನಮ್ಮ ಮನೆಯಿಂದ ಫೋಟೋ ತಗೊಂಡ್ ಹೋಗಿದ್ದಾರೆ. ನೋಡಿದ್ರೆ 3 ಡೇಸ್ 3 ಡೇಸ್ ಮ್ಯಾಮ್. ನಿಮ್ದು ಟ್ಯೂಸ್ಡೇ ಬರ್ತಡೇ ಆಯ್ತು, ನಾವು ಸಂಡೇ ಹೋಗಿ ಅವರು ಹೊಸ ಕಾರ್ನ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಅವರು ನನ್ಗೆ ಶಾಕ್ ಏನ್ ಕೊಟ್ರು ಅಂದ್ರೆ, ಮ್ಯಾಮ್ ಏನಾಯ್ತು ಗೊತ್ತಾ ಮ್ಯಾಮ್ ಅಂದ್ರು. ನೀವು ಫೋಟೋ ಕೊಟ್ಮೇಲೆ ಏನಾಯ್ತು ಗೊತ್ತಾ ಮ್ಯಾಮ್ ಅಂದ್ರು. ನನ್ಗೊಂದ್ ಕಡೆ ಭಯ ಆಯ್ತು, ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ. ಅವಾಗ ಹೇಳಿದ್ರು, ಮ್ಯಾಮ್ ತುಂಬಾ ಖುಷಿ ಆಯ್ತು ಮ್ಯಾಮ್, ರಾಯರು ನಮ್ಮ ಮನೆಗ್ ಬಂದಾಗ ರಾಯರು ನಮ್ಮ ಮನೆಗ್ ಬಂದೇ ಬಂದ್ರು, ನಾವು ಹೊಸ ಕಾರ್ನ ಹೋಗಿ ಬುಕ್ ಮಾಡ್ಕೊಂಡ್ವಿ. ನೋಡಿ, ಸುಳ್ಳು ಹೇಳ್ತಾರೆ ಅಂತ ಯಾವತ್ತೂ ಅನ್ಕೋಬೇಡಿ. ದೇವ್ರ ವಿಷಯದಲ್ಲಿ ನಾವ್ ಯಾವತ್ತೂ ಸುಳ್ಳು ಹೇಳಲ್ಲ. ನೋಡಿ, ಮ್ಯಾಮು ಅವರು ಕಾರ್ ಬುಕ್ಕಿಂಗ್ ಹೋದಾಗ ಅವರು ಯಾವ ಕಾರ್ನ ತಗೋಬೇಕು ಅನ್ಕೊಂಡಿದ್ರು ಅದೇ ಕಾರ್ ಪಕ್ಕ ನಿಂತ್ಕೊಂಡು ಅವರು ಫೋಟೋನ ಹಾಕಿದ್ದಾರೆ. ರಾಯರ ದಯೆಯಿಂದ ಅವರು ಕಾರ್ನ ಬುಕ್ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಯಾರೆಲ್ಲ ಸ್ಯಾರೀಸ್ಗಳನ್ನ ತಗೋತೀರಾ ಪ್ರತಿಯೊಬ್ಬರಿಗೂ ರಾಯರ ಫೋಟೋನ ನಾನು ಇನ್ಮೇಲೆ ಕಳಿಸ್ಕೊಡ್ತೀನಿ. ನಾಳೆ ರಾಯರ ಮುಂದೆ ಇಟ್ಟು ನಾನು ಪೂಜೆನ ಮಾಡ್ತೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ದಯವಿಟ್ಟು ಇದನ್ನ ಸ್ಯಾರಿ ಬಿಸ್ನೆಸ್ಗೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ. ಇದು ನನ್ನ ಪ್ರೀತಿಯಿಂದ ನಾನು ಕಳಿಸ್ಕೊಡ್ತಾ ಇರೋದು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ನೀವೇನಾದ್ರೂ ಆ ಥರ ಅನ್ಕೋತೀರಾ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ರಾಯರ ಫೋಟೋನ ಕಳಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಇಷ್ಟೇ ತಗೋಬೇಕು ಅಂತ ಏನಿಲ್ಲ. 2,000ದ್ದೇ ತಗೊಳ್ಳಿ, 3,000ದ್ದೇ ತಗೊಳ್ಳಿ, ಹಂಗೇನಿಲ್ಲ. ನೀವೊಂದು 100 ರೂಪಾಯಿನ ಸೀರೆ ತಗೊಂಡ್ರು ನಾನು ಫೋಟೋನ ಕೊಡ್ತೀನಿ. ರಾಯರು ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ರಾಯರ ಆಶೀರ್ವಾದ ಇರಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಮ್ಯಾಮ್ DC ಮ್ಯಾಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಅವರೇ ಇವತ್ತು ಸಡನ್ ಆಗಿ ಬಂದು, ಮ್ಯಾಮ್ ಏನು ಕೊಡಬೇಡಿ ಗಿಫ್ಟ್ ಆಗಿ, ಇನ್ ಮುಂದೆ ನೀವು ರಾಯರ ಫೋಟೋನೇ ಕೊಡಿ ಅಂತ ಅಂದ್ರೆ. ಯಾಕೆ ಮ್ಯಾಮ್ ಅಂತ ಅಂದ್ರೆ, ನಿಮ್ ಕೈಯಿಂದ ಕೊಟ್ರೆ ಎಲ್ಲೋ ಒಂದ್ ಕಡೆ ಕಷ್ಟದಲ್ಲಿ ಇರೋರ್ಗು ಒಂದು ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಮ್ಯಾಮ್ ಅಂದ್ರು. ಸರಿ ಆಯ್ತು ಅಂತ ಹೇಳಿ ಅವರೇನೆ ಫುಲ್ ಎಲ್ಲ ರೆಡಿ ಮಾಡ್ಬಿಟ್ರು. ತುಂಬಾ ನನ್ಗೂ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿಂದ ಯಾರೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಇನ್ ಮುಂದೆ ರಾಯರ ಫೋಟೋನ ನಾನು ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.
ಏನು ಮಾತಾಡ್ತಾನೆ ಇಲ್ಲ